ನಮ್ಮ ದೇಶ ಸಂರಕ್ಷಣೆ ಇದ್ರೆ ಆ ನಿಟ್ಟಿನಲ್ಲಿ ಇವತ್ತು ಜೆಸಿಡಿಯು ಸಂಯುಕ್ತ ಹೋರಾಟ ಕರ್ನಾಟಕ ನೇತೃತ್ವದಲ್ಲಿ ಈ ದೇಶದ ಕಾರ್ಮಿಕ ರೈತ ಒಂದಾಗ್ತಾ ಇದ್ದಾರೆ. ನಾವು ಅರ್ಥ ಮಾಡ್ಕೋಬೇಕು. ನಾವು ಇವತ್ತು ಈ ಪಕ್ಷ ಹೋಗಿ ಬೇರೆ ಪಕ್ಷ ಓಟ್ ಹಾಕಿ ಸುಧಾರಣೆ ತತ್ವಗಳ ಸುಧಾರಣೆ ಇದ್ರೆ ಮತ್ತು ಎಲ್ಲಿ ಚೂರಿ ಹಾಕುವಂತ ರೀತಿ ತಂತಾರೆ. ಅದಕ್ಕೆ ನಾವು ಬಂಡವಾಳಶಾಹಿಗಳ ವ್ಯವಸ್ಥೆ ಅಂತ ಮಾಡ್ಕೋಬೇಕು. ನಾವು ಒಗ್ಗಟ್ಟಾಗಬೇಕು. ಚುನಾವಣೆಗಳಿಂದ ವ್ಯವಸ್ಥೆ ಬದಲಾಗಲ್ಲ. ಜನ ಹೋರಾಟದಿಂದ ಕ್ರಾಂತಿಯಿಂದ ಮಾತ್ರ ಬದಲಾವಣೆ ಆಗುತ್ತೆ ಅಂತ ನಾವು ನಂಬಬೇಕು. ಹೋರಾಟ ಸ್ನೇಹಿತರೆ, ಹೋರಾಟದಿಂದ ಮಾತ್ರ ವ್ಯವಸ್ಥೆ ಬದಲಾವಣೆ ಮಾಡೋಕ್ಕಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾರೆ. ಈ ಸಂದರ್ಭದಲ್ಲಿ ಇವತ್ತು ಅಮೆರಿಕ ಏನು ಟ್ರಂಪ್ ಇದ್ದಾರೆ, ಆ ಟ್ರಂಪ್ ಜೊತೆ ಮೋದಿ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಹೈನುಗಾರಿಕೆ ಜನರು ಇಲ್ಲಿರ್ತಕ್ಕಂಥ ರೈತರು ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳನ್ನ ಇವತ್ತು ರೈತರು ಕಂಪ್ಲೀಟ್ ಆಗಿ ಸರ್ವನಾಶ ಆಗ್ತಾರೆ. ಅಮೆರಿಕದಿಂದ ಹಾಲು ಉತ್ಪಾದನೆ ಬರುತ್ತೆ, ಇಲ್ಲಿ ಬಂದ್ರೆ ಸಂಪೂರ್ಣ ರೈತರು ಇಲ್ಲಿ ಬೆಳೆದಿರ್ತಕ್ಕಂಥ ರೈತರು ಹಾಲು ಉತ್ಪಾದನೆ ರೈತರಲ್ಲ ಇವರೇ ಆಗ್ತಾ ಸ್ನೇಹಿತರೆ. ಈ ನಿಟ್ಟಿನಲ್ಲಿ ನಮ್ಮ ರೈತ ಸಂಘಟನೆಗಳು ಸರ್ಕಾರ ಆಗಿದೆ ಸ್ನೇಹಿತರೆ. ಇವತ್ತು ಕಾರ್ಮಿಕರು ತಾವು ದುಡಿಯತಕ್ಕಂಥ ದುಡಿಮೆಗೆ ಸರಿಯಾದ ಸ್ಥಳ ಸಿಗ್ತಾ ಇಲ್ಲ, ಸರಿಯಾದ ವೇತನ ಸಿಗ್ತಾ ಇಲ್ಲ. ಇಲ್ಲಿ ಅಂಗನವಾಡಿ ಆಶಾ ಕಾರ್ಯಕರ್ತರು ಬಿಸಿ ಹೋದ ಕಾರ್ಮಿಕ ಬಂದರೆ ದಿನಕ್ಕೆ 15 ತಾಸು 14 ತಾಸು ದುಡಿತಾರೆ. ಆದ್ರೆ ಪುಕ್ಷೇಟವಾಗಿ ದುಡ್ತಾರೆ ಸ್ನೇಹಿತರೆ. ಅವ್ರಿಗೆ ಮಿನಿಮಮ್ ವೇತನ ಇಲ್ಲ. ಇವತ್ತು ಮೋದಿಗೆ ಕೇಳಿದ್ರೆ ದುಡ್ಡಿಲ್ಲ ಅಂತಾರೆ. ಆದ್ರೆ 2014ರಿಂದ ಇಲ್ಲಿವರೆಗೂ ಅಂಬಾನಿ ಅದಾನಿಗೆ 15 ಲಕ್ಷ ಕೋಟಿ ಮನ್ನಾ ಮಾಡಿದ್ರೆ ನೀವು ಯಾವ ದುಡ್ಡಲ್ಲ. ನಾವು ಜನ